ಎರಡನೇ ಹಂತದ ಚುನಾವಣಾ ಕಣದಲ್ಲಿ ಮೈತ್ರಿಯ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಪವರ್ ಶೋ ಮೂಲಕ ಅಬ್ಬರದ ಪ್ರಚಾರ ಮಾಡಿ ವಿರೋಧಿಗಳಿಗೆ ಕೌಂಟರ್ ಕೊಡ್ತಿದ್ದಾರೆ. 28ಕ್ಕೆ 28 ಸ್ಥಾನ ನಾವೇ ಗೆಲ್ತೀವಿ ಅಂತ ಮತ ಅಖಾಡದಲ್ಲಿ ಅಬ್ಬರಿಸ್ತಿದ್ದಾರೆ. ಇದರ ನಡುವೆ ಬಂಡೆದ್ದವರಿಗೆ ಬಿಜೆಪಿ ಬೇಗ ಶಾಕ್ ಕೊಟ್ಟಿದೆ. ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ತೆರೆ ಬಿದ್ದಾಗಿದೆ. ದಕ್ಷಿಣ ದಂಡಯಾತ್ರೆ ಮುಗಿಸಿದ ಮೈತ್ರಿ ನಾಯಕರು ಉತ್ತರದತ್ತ ಚಿತ್ತ ಹರಿಸಿದ್ದಾರೆ. ಉತ್ತರ ಕರ್ನಾಟಕ ಲೋಕಸಭೆ ರಣಕಣ ಇಂದಿನಿಂದ ಮತ್ತೊಂದು ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಹೊಸ ಲೆಕ್ಕ ಅಂತ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಮಾಡಿದರು. ಇದರ ಜೊತೆಗೆ ಕ್ಷೇತ್ರದಲ್ಲಿ ಲಿಂಗಾಯತ ಮಠಾಧೀಶರು ಮುಖಂಡರ ಜೊತೆಗೆ ಸಭೆ ನಡೆಸಿ ಭುಗಿಲೆದ್ದ ಬಂಡಾಯ ಶಮನಕ್ಕೆ ಕಸರತ್ತು ನಡೆಸಿದರು. ಈಗಾಗಲೇ ಜಾತ್ಯತೀತ ಜನತಾ ದಳ, ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರೋದ್ರಿಂದ ದೇವೇಗೌಡರು ಮಾಜಿ ಪ್ರಧಾನಿ, ಹಾಲಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರ ಸಂಬಂಧ ಹೇಗಿದೆ ನಿಮಗೆ ಗೊತ್ತಿದೆ. ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ, ಇವತ್ತು ಭವಿಷ್ಯ ಹೇಳ್ತಿಲ್ಲ, ವಾಸ್ತವಿಕ ಸ್ಥಿತಿ ಹೇಳ್ತೇನೆ. ರಾಜ್ಯದ ಉದ್ದಗಲಿಕ್ಕೆ ಸುತ್ತು ಬಂದಿದ್ದೇನೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಲಿದ್ದೇವೆ. ಯಡಿಯೂರಪ್ಪ ಬೀದರ್ನಲ್ಲಿ ರಣತಂತ್ರ ರೂಪಿಸುವ ಹೊತ್ತಲ್ಲೇ ಬಂಡೆದ್ದ ಮರಾಠ ಮುಖಂಡರನ್ನ ಉಚ್ಚಾಟನೆ ಮಾಡಿದ್ದಾರೆ. ಬೀದರ್ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಸೇರಿದಂತೆ 5ರನ್ನ ಉಚ್ಚಾಟಿಸಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಆದೇಶಿಸಿದ್ದಾರೆ. ಇದರ ಬೆನ್ನಲ್ಲೇ ಬಿಎಸ್ವೈ ಮರಾಠ ಮುಖಂಡರ ಓಲೈಕೆಗೆ ಸಭೆ ನಡೆಸಿದರು. ದಾವಣಗೆರೆ ಕ್ಷೇತ್ರದಲ್ಲೂ ಜಿದ್ದಾಜಿದ್ದಿನ ಪೈಪೋಟಿ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಮತಬೇಟೆಯಾಡುತ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರೋಡ್ ಶೋ ಮೂಲಕ ಮತಯಾಚಿಸಿದರು. ಸಂಸದ ಸಿದ್ದೇಶ್ವರ್, ಹಾಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ನಮಗೂ ಕೂಡ ಆಶ್ಚರ್ಯ ಆಗೋ ರೀತಿಯಲ್ಲಿ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಪರವಾಗಿದೆ. ಮತದಾರರು ಇವರು ಏನೇ ಆಮಿಷಗಳು ಏನೇ ಪ್ರಯೋಗಗಳು ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿಜಿಯವರು ಬೇಕು ದೇಶದ ಭವಿಷ್ಯದ ದೃಷ್ಟಿಯಿಂದ. ಹಾಗಾಗಿ ಬಿಜೆಪಿಗೆ ನಾವು ಮತವನ್ನು ಕೊಡಬೇಕು, ಜೆಡಿಎಸ್ ಪಕ್ಷ ಎನ್ಡಿಎ ಕೂಟಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ, ಗಟ್ಟಿಯಾದ ತೀರ್ಮಾನವನ್ನು ಮಾಡಿದ್ದಾರೆ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅಬ್ಬರದ ಪ್ರಚಾರ ಮಾಡಿದರು. ಇದೇ ವೇಳೆ ಮಾತನಾಡಿ ಸುರ್ಜೇವಾಲಾ ವಸೂಲಿ ಮಾಡೋದಿಕ್ಕೆ ರಾಜ್ಯಕ್ಕೆ ಬರ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ಸಿನ ವಸೂಲಿಗೆ ಬಂದಂತ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡು ಹೋಗಿ ಬೇರೆ ಕಡೆ ಕೊಡೋರಿಗೆ, ಯಾಕಂದ್ರೆ ಇದೇ ಒಂದೇ ATM ಈಗ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೊಸಪೇಟೆ ತಾಲೂಕಲ್ಲಿ ಮತಯಾಚಿಸಿದ್ರು. ಬಿಜೆಪಿ ಮುಖಂಡ ಸಿದ್ಧಾರ್ಥ ಸಿಂಗ್ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಹತಾಶರು ಏನ್ ಮಾಡ್ತಾರೆ, ಅವ್ರಿಗೆ ಬೇರೆ ಏನು ಆರೋಪಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಇವತ್ತು ಅವರು ಹತಾಶರಾಗಿ ಇವತ್ತು ಸೋಲ್ತೀವಂತ ಭಯದಿಂದ ಅವ್ರ ಮೇಲೆ ಇವ್ರ ಮೇಲೆ ಆರೋಪಣೆ ಮಾಡಿದ್ದಾರೆ. ಜನರು ಲಾಸ್ಟಿಗೆ ಏನು ಡಿಸಿಷನ್ ಕನ್ಫ್ಯೂಷನ್ ಏನು, ನಮ್ಮ ರಾಮ್ಲು ಅನ್ನೋಂಥ ಭಾವನೆ ಏನಿದೆನೋ ಆ ರಾಮ್ಲುವನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಾರೆ, ಕಾಂಗ್ರೆಸ್ ಅನ್ನು ಸೋಲಿಸ್ತಾರೆ. ಬಾಗಲಕೋಟೆ ನಗರದಲ್ಲಿ ಪಿಸಿ ಗದ್ದಿಗೌಡರ್ ಪಾದಯಾತ್ರೆ ಮೂಲಕ ಮನೆ ಮನೆಗೆ ಭೇಟಿ ಕೊಟ್ಟು ಮತ ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಆರತಿ ಬೆಳಗಿ ಮಹಿಳೆಯರು ಅದ್ದೂರಿ ಸ್ವಾಗತ ಕೋರಿ ಸನ್ಮಾನ ಮಾಡಿದರು. ಒಟ್ಟಾರೆ ಎರಡನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ಪರ್ವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಎರಡನೇ ಹಂತದ ಚುನಾವಣಾ ಮತಬೇಟೆಗೆ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ರಣನಗಾರಿ ಬಾರಿಸಿದೆ. ಉತ್ತರ ಕರ್ನಾಟಕ ಕಬ್ಜಾಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕದನ ಕಣಕ್ಕೆ ಧುಮುಕಿ ಬಿಜೆಪಿ ಜೆಡಿಎಸ್ಗೆ ಮಾತಿನ ಚಾಟಿ ಬೀಸಿದ್ದಾರೆ. ಇದರ ನಡುವೆ ನಾಳೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸೋಕೆ ಸಜ್ಜಾಗಿದ್ದಾರೆ. ಎರಡನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಕೈಕಲಿಗಳು ಕೂಡ ರಣದುಂದುಬಿ ಮೊಳಗಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಯಾಚಿಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ತಡಸ ಗ್ರಾಮದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ನಡೆಸಲಾಯಿತು. ಪ್ರಜಾಧ್ವನಿ 2 ಕಾರ್ಯಕ್ರಮದ ಮೂಲಕ ಸಿಎಂ ಕ್ಯಾಂಪೇನ್ ಮಾಡಿದ್ರು. ಸಚಿವ ಸಂತೋಷ್ ಲಾಡ್, ಸಲೀಂ ಅಹಮದ್, ಹಲವು ಶಾಸಕರು ಸಾಥ್ ಕೊಟ್ಟರು. ಇದೇ ವೇಳೆ ಮೈತ್ರಿ ನಾಯಕರ ವಿರುದ್ಧ ಅಬ್ಬರಿಸಿದ್ರು ಸಿದ್ದರಾಮಯ್ಯ. ಕಳೆದ 10 ವರ್ಷದಿಂದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಏನು ಈ ದೇಶಕ್ಕೆ ಮಾತನ್ನು ಕೊಟ್ಟಿತ್ತು ಅದರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಪಾಸ್ಬುಕ್ ಹಿಡಿದು ಪ್ರಧಾನಮಂತ್ರಿಯವರು ನಮಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ, ನೀವು ದುಡ್ಡು ಹಾಕಿಲ್ಲ, ನೀವು ನಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ
ಗದಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಮತಬೇಟೆಯಾಡಿದರು. ಗಜೇಂದ್ರಗಢದ ಬಹಿರಂಗ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಮತಯಾಚಿಸಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನರೇಂದ್ರ ಮೋದಿಜಿ, ನೀವು 10 ವರ್ಷ ಪ್ರಧಾನಮಂತ್ರಿ ಆದ್ರಿ, 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಯಿತು. ಆದರೆ ಇಲ್ಲಿವರೆಗೆ ನೀವು 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ. ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ, ಬೋಂಡಾ ಮಾರಕ್ಕೆ ಹೋಗಿ ಅಂತೇಳಿ ಬೇಜವಾಬ್ದಾರಿ ಮಾತನ್ನ ಹೇಳ್ತಾ ಇದ್ದಾರೆ. ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವ ಶಿವರಾಜ್ ತಂಗಡಗಿ ಕುಕನೂರು ತಾಲೂಕಿನ ಇಟಗಿಯಲ್ಲಿ ಮತಯಾಚಿಸಿದ್ರು. ಇದೇ ವೇಳೆ ಅಬ್ಬರದ ಭಾಷಣ ಮಾಡಿ, ಜನಾರ್ದನ ರೆಡ್ಡಿಯವರೇ, ನಿಮ್ಮನ್ನು ಎಲ್ಲಿ ಬೇಕೆಂದರಲ್ಲಿ ಬೆತ್ತಲೆ ನಿಲ್ಲಿಸುತ್ತೇವೆ ಅಂತ ವಾಗ್ದಾಳಿ ನಡೆಸಿದ್ರು. ಅಂಗಡಿಗೆ ಒಬ್ಬ ಮಂತ್ರಿನೋ ಕಂತ್ರಿನೋ ಅಂತ, ಜನಾರ್ದನ್ ರೆಡ್ಡಿ ಅವರೇ, ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ. ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನು ಮಾತಾಡಿದ್ರೆ, ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಂದಿರ್ಸ್ತೀವಿ. ನಾಳೆ ವಿಜಯಪುರ ಬಹಿರಂಗ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ. ನಾಳೆಯ ಕಾರ್ಯಕ್ರಮದ ಸಿದ್ಧತೆ ಭರದಿಂದ ಸಾಗ್ತಾ ಇದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕಾರ್ಯಕರ್ತರ ಕಡೆಗಣಿಸಲಾಗ್ತಿದೆ ಎಂದು ಗಾಜನೂರಿನ ಗ್ರಂಥಾಲಯದ ಆವರಣದ ಮುಂಭಾಗ ಪ್ರತಿಭಟನೆ ಮಾಡಿದ್ರು. ನಮ್ಮ ಯಾವುದೇ ಮನವಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.